ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಚಾನಲ್. ನಾನು ಪೂರ್ಣಿಮಾ. ಇವತ್ತು ನಾನು ಆಲೂ ಪರೋಟ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ಗೋಧಿ ಹಿಟ್ಟು, ಉಪ್ಪು ಮತ್ತು ಎಣ್ಣೆ ಹಾಕಿ ನಾದ್ಕೋಬೇಕು. ಉಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಅಂದರೆ ಚಪಾತಿಗೆ ಹಾಕ್ಕೋತೀವಲ್ವ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ನೀರು ಹಾಕಿಬಿಟ್ಟು ನೀಟಾಗಿ ನಾದ್ಕೊಂಡು ಇಟ್ಕೋತಾ ಇದ್ದೀನಿ. ಫಸ್ಟು ಕೆಲಸ ಹಿಟ್ಟು ನಾದೋದೇ ಮಾಡ್ಕೋಬೇಕು, ಯಾಕಂದರೆ ನೆನೆಯೋಕ್ಕೆ ಟೈಮ್ ಬೇಕಲ್ವಾ. ಸೊ ನೀಟಾಗಿ ನೆನ್ಕೊಂಬಿಡುತ್ತೆ. ನೋಡಿ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸವರ್ಬಿಟ್ಟು ಇಡ್ತೀನಿ ನಾನು. ಯಾವಾಗಲೂ ಪಾತ್ರೆಗೆ ಏನಾದರೂ ಮುಚ್ಚಿ ಎತ್ತಿಟ್ಕೊಂಬಿಡಿ. ನೆಕ್ಸ್ಟ್ ಈಗ ನಾನು ಎಲ್ಲ ಆಲೂಗಡ್ಡೆನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ನಾನು ಎಲ್ಲ ಆಲೂಗಡ್ಡೆನೂ 2 ಪೀಸ್ ಮಾಡ್ತೀನಿ. ಯಾವಾಗಲೂ ಅಷ್ಟೇ, ಆಲೂಗಡ್ಡೆ ಬೇಯಕ್ಕಿಡುವಾಗ 2 ಪೀಸ್ ಮಾಡಿನೇ ನಾನು ಕುಕ್ಕರ್ಗೆ ಹಾಕಿ ಬೇಯಿಸೋದು. ನೀಟಾಗಿ ಬೇಯುತ್ತೆ ಮತ್ತು ಬೇಗ ಬೇಯುತ್ತೆ ಅಂತ ಅಷ್ಟೇ. ಪೂರ್ತಿ ಹಾಕೋರು ಪೂರ್ತಿನೂ ಹಾಕ್ಬೋದು. ಕಟ್ ಮಾಡಿ ನೀರು ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕಿಡ್ತೀನಿ. ಆಲೂಗಡ್ಡೆ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದನ್ನು ನಾನು ಅಡುಗೆ ಮಾಡೋಕ್ಕೆ ಬರೋರಿಗೆ ಹೇಳ್ತಾಯಿಲ್ಲ, ಇವಾಗ ತಾನೇ ಕಲಿತಾ ಇರ್ತಾರಲ್ವ, ಅವ್ರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಅದಕ್ಕೆ ಹೇಳ್ತಾ ಇರೋದು. ನೋಡಿ ನಾನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ ಹಿಟ್ಟು ಅದ್ರ ಪಾಡಿಗೆ ಅದು ನೆನ್ಕೋತಾ ಇರುತ್ತೆ, ಆಲೂಗಡ್ಡೆನೂ ಕುದೀತಾ ಇರುತ್ತೆ. ಇವಾಗ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಈ ಥರ ಕೊತ್ತಂಬರಿನ ಬಿಡಿಸಿ ಬಾಕ್ಸಿಗೆ ಹಾಕ್ಕೊಂಡು ಫ್ರಿಜ್ಜಿಗೆ ಇಟ್ಟಿರ್ತೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ತೊಗೊಂಡು ಅದನ್ನೂ ತೊಳೆದು ಕಟ್ ಮಾಡಿ ಇಟ್ಕೊಂಬಿಡಿ. ಹಸಿಮೆಣ್ಸಿನ್ಕಾಯಿನೂ ಇವಾಗಲೇ ಕಟ್ ಮಾಡಿ ಇಟ್ಕೊಂಬಿಡಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ. ನಮ್ಮನೇಲಿ ಯಾವಾಗಲೂ ಮೆಣ್ಸಿನ್ಕಾಯಿ ಪೇಸ್ಟ್ ಇರುತ್ತೆ, ಅಂದರೆ ಹುರಿದು ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ವ, ಆ ಪೇಸ್ಟ್ ಇರುತ್ತೆ, ನಾನು ಅದನ್ನೇ ಹಾಕ್ಕೋತಿದ್ದೀನಿ. ನೀವಿಲ್ಲೇ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ. ಕುಕ್ಕರಲ್ಲಿ ಇವಾಗ ಎಲ್ಲ ಬೆಂದಿದೆ ನೋಡಿ, ಆಲೂಗಡ್ಡೆ ಫುಲ್ ಬೆಂದಿದೆ. ಹೇಗೆ ನೋಡೋದು ಅಂದರೆ ಒಂದು ಚಾಕು ತೊಗೊಂಡು ಈ ಥರ ಚುಚ್ಚಿಬಿಟ್ಟು ನೋಡಿ, ಈಸಿಯಾಗಿ ಒಳಗೋದ್ರೆ ಬೆಂದಿದೆ ಅಂತ ಅರ್ಥ. ಈಗ ನಾನು ಇದರಲ್ಲಿರೋ ಬಿಸಿ ನೀರೆಲ್ಲ ಒಂದು ಪಾತ್ರೆಗೆ ಹಾಕಿ ತಣ್ಣೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಆರೋವರೆಗೂ. ಅದ್ರ ಬದಲು ತಣ್ಣೀರು ಹಾಕ್ಕೊಂಡ್ಬಿಟ್ರೆ ಬೇಗ ತಣ್ಣಗಾಗತ್ತಲ್ವ. ಇವಾಗೆಲ್ಲ ಸಿಪ್ಪೆ ಬಿಡಿಸ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಈ ಥರ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಮ್ಯಾಶರ್ ಏನಾದರೂ ನಿಮ್ಮ ಮನೇಲಿ ಇಲ್ಲ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಮೊದಲೆಲ್ಲ ಸ್ಮ್ಯಾಶರ್ ಇಲ್ಲದೇ ಇರೋವಾಗ ಏನು ಮಾಡ್ತಿದ್ದೆ ಗೊತ್ತಾ, ಈ ಥರ ಗ್ಲಾಸ್ ಇದೆ ನೋಡಿ, ಇಲ್ಲಿ ಕೆಳಗಡೆ ಸಾಫ್ಟಾಗಿರಬೇಕು ಮತ್ತು ತೊಳೆದಿಟ್ಕೊಳ್ಳಿ, ತೊಳೆದಿರೋ ಗ್ಲಾಸ್ ಇರಬೇಕು. ತೊಗೊಂಡ್ಬಿಟ್ಟು ಈ ಥರ ಒತ್ತಿ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ. ನನಗೆ ಸ್ಮ್ಯಾಶರ್ಗಿಂತನೂ ಇದೇ ಇಷ್ಟ ಆಗುತ್ತೆ. ಸ್ವಲ್ಪ ಕೈಗೆ ತೊಗೊಂಡ್ಬಿಟ್ಟು ಈ ಥರ ಒತ್ತಿ ನೋಡಿ, ಅದರಲ್ಲಿ ಸ್ವಲ್ಪನೂ ಗಟ್ಟಿಯಾಗಿ ಇರಬಾರ್ದು, ಅಂದರೆ ಫುಲ್ ಸಾಫ್ಟಾಗಿದೆ ಅಂತ ಅರ್ಥ. ನೆಕ್ಸ್ಟ್ ನಾನಿಲ್ಲಿ ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ, ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಸ್ಟಫಿಂಗ್ ಮಾಡ್ತೀವಲ್ವ, ಸೊ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ. ಸ್ವಲ್ಪ ಇದಕ್ಕೆ ಸಾಸಿವೆ ಹಾಕೋಂಗಿಲ್ಲ, ಜೀರಿಗೆ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಕರಿಬೇವು ಹಾಕ್ಕೋತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕಿ, ಅದೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಈರುಳ್ಳಿ ಚಿಕ್ಕದಾಗಿರೋದು, ಅದು ಹಾಕಿಬಿಟ್ಟು ನೀಟಾಗಿ ಬೆಂದಾದಮೇಲೆ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಅರಿಶಿನ ಪುಡಿ ಆದಮೇಲೆ ಸ್ವಲ್ಪ ಬೆಂದಾದಮೇಲೆ ಉಪ್ಪು ಹಾಕ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ತೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು. ಆಮೇಲೆ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಹಾಕ್ಕೋತಿದ್ದೀನಿ. ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಜಾಸ್ತಿ ಬೇಯೋದೇನು ಬೇಕಾಗಲ್ಲ. ಅದು ಆಮೇಲೆ ಬಾಯಿಗೆ ಒಂಥರ ಒಗರುಗುರಾಗಿ ಸಿಕ್ಕಂಗೆ ಆಗಿಬಿಡುತ್ತೆ, ಬೇಗ ಸೀದೋಗ್ಬಿಡುತ್ತೆ ಮಸಾಲ. ಈಗ ಪಾತ್ರೆನ ಒಲೆಯಿಂದ ತೆಗೆದು ಆಚೆ ಇಟ್ಕೊಂಡು ಇದೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಆಲೂಗಡ್ಡೆ, ಫುಲ್ ಅದನ್ನು ಹಾಕಿ ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ಫುಲ್ ಕಲಿಸ್ಕೊಳ್ಳಿ. ಮತ್ತು ಲಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ಲಿಂಬೆಹಣ್ಣು ಕೊತ್ತಂಬರಿ ಎರಡೂ ಸೇರಿ ಒಟ್ಟಿಗೆ ಹಾಕಿ ಕಲಿಸ್ಕೋಬೋದು. ನಾನಿಲ್ಲಿ ಮರ್ತೋಗಿದ್ದೀನಿ ಅನಿಸುತ್ತೆ. ವಿಡಿಯೋಗೋಸ್ಕರನೇ ಅಂತ ಮೊದಲೇ ಪ್ರಿಪೇರ್ ಮಾಡಿ ಕಟ್ ಮಾಡಿ ಎಲ್ಲ ಇಟ್ಕೊಂಡೇ ಇಲ್ಲ ನಾನು. ಫಸ್ಟ್ ವಿಡಿಯೋ ಅಲ್ವಾ, ಮಾಡ್ತಾ ಎಲ್ಲ ನೆನಪಾಗ್ತಾಯಿತ್ತು. ಮತ್ತು ನೋಡಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಂದೆ ಅಲ್ವಾ ನಾನು, ಇದೇ ನೋಡಿ. ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಕರಿಬೇವು ಹಾಕಿ ಉಪ್ಪು ಹಾಕಿಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಿ. ಉತ್ತರ ಕರ್ನಾಟಕ ಕಡೆ ಇದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅನ್ಕೋತೀನಿ.
ಇದನ್ನು ನಾನು ಒಗ್ಗರಣೆಗೇ ಹಾಕ್ಕೋಬೇಕಿತ್ತು, ಬಟ್ ಪರವಾಗಿಲ್ಲ. ಇದು ಈ ಮೆಣಸಿನ್ಕಾಯಿನ ಹುರ್ಕೊಂಡಿರ್ತೀವಲ್ವ, ಏನು ಪರವಾಗಿಲ್ಲ, ಹಿಂಗೂ ಚೆನ್ನಾಗಿರುತ್ತೆ. ಎಲ್ಲ ಆದಮೇಲೆ ಒಂಚೂರು ತಿಂದ್ಬಿಟ್ಟು ನೋಡಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಉಪ್ಪು ಕಡಿಮೆ ಅಂತೂ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ. ಎಲ್ಲ ಕರೆಕ್ಟಾಗಿದೆ. ನಾನು ತಿಂದ್ಬಿಟ್ಟು ನೋಡಿದೆ, ಸ್ಟಫಿಂಗಿಗೆಲ್ಲ ರೆಡಿ ಆಯಿತು. ಇವಾಗ ಏನು ಮಾಡಬೇಕು ಅಂದರೆ, ಈ ಥರ ನಾನು ಉಂಡೆ ಮಾಡಿ ಇಟ್ಕೋತೀನಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವಾಗ ಮಧ್ಯಾಹ್ನ ಮಾಡಿದ್ದೀರಾ ಅಂದ್ಕೊಳ್ಳಿ, ನೈಟ್ಗೆ ಇನ್ನೂ ಮಿಕ್ಕಿರುತ್ತಲ್ವ, ಅದು ನೀರು ಬಿಟ್ಕೋಬಾರ್ದು. ಹೀಗೆ ಗಟ್ಟಿಯಾಗಿರಬೇಕು ಅಂದರೆ ಈ ಥರ ಉಂಡೆ ಮಾಡಿ ಇಟ್ಕೋಬೇಕಂತೆ. ನನಗೆ ಯಾರೋ ಹೇಳಿದರು, ಸೊ ನಾನು ಹಿಂಗೆ ಫಾಲೋ ಮಾಡ್ತೀನಿ. ಈಗ ನೋಡಿ, ಹಿಟ್ಟೆಲ್ಲ ನೀಟಾಗಿ ನೆನ್ಕೊಂಡಿದೆ, ಸ್ಟಫಿಂಗಿಗೂ ಫುಲ್ ರೆಡಿಯಾಗಿದೆ. ಇವಾಗ ಪರೋಟ ಮಾಡೋಣ ಬನ್ನಿ. ಫಸ್ಟ್ ನಾವು ಈ ಥರ ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡ್ಬಿಡೋಣ. ಇಲ್ಲಿ ನಾನು ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಹಿಟ್ಟು ತೊಗೋತಾ ಇದ್ದೀನಿ, ಅಂದರೆ ಕೈಗೆ ಅಂಟ್ಕೊಳ್ಳಲ್ಲ. ನಾನು ಆಗಲೇ ಹೇಳ್ದಲ್ವಾ, ಮೊದಲೇದಾಗಿ ಅಡುಗೆ ಕಲಿತಾ ಇರ್ತಾರಲ್ವ ಅಂಥವ್ರಿಗೆ ಇವೆಲ್ಲ ಟಿಪ್ಸ್ ಗೊತ್ತಿರಲ್ಲ, ಅಂಥವ್ರಿಗೆ ಹೇಳ್ತಿದ್ದೀನಿ. ನೋಡಿ, ಈಗ ನಾವು ಚಿಕ್ಕದಾಗಿ ಈ ಥರ ಉದ್ಕೊಳ್ಳೋಣ. ಫಸ್ಟ್ ನಾವು ಚಿಕ್ಕದಾಗಿ ಉದ್ಕೊಳ್ಳೋಣ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಅಂತ. ನೀವು ಯಾವ ಸೈಜ್ ತೊಗೊಂಡಿರ್ತೀರ ನೋಡಿ, ಆ ಸೈಜಲ್ಲಿ ಅದರೊಳಗೆ ಸೇರೋಷ್ಟು ಗೊತ್ತಾಗುತ್ತೆ ನಿಮಗೆ ನೋಡಿದಾಗ, ಅಷ್ಟು ಉದ್ಕೊಳ್ಳಿ. ಆಮೇಲೆ ಈ ಥರ ನೀಟಾಗಿ ಮುಚ್ತಾ ಬನ್ನಿ. ಫುಲ್ ಆದಮೇಲೆ ಈ ಥರ ಎಕ್ಸ್ಟ್ರಾ ಹಿಟ್ಟು ಬರುತ್ತೆ ನೋಡಿ, ಎಕ್ಸ್ಟ್ರಾ ಬಂದಿರೋದಿದು, ಇದನ್ನು ಟ್ವಿಸ್ಟ್ ಮಾಡಿ ತೆಗೆದುಬಿಡಿ. ಅಲ್ಲೇ ಅಡ್ಜಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಪರೋಟ ಮಾಡಿದ್ದಾದಮೇಲೆ ಲಟ್ಸಿದಾದಮೇಲೆ ಅದು ಒಂದೇ ಕಡೆ ದಪ್ಪದಾಗಿ ಬರುತ್ತೆ, ಚೆನ್ನಾಗಿರಲ್ಲ ಅದು ತಿನ್ನೋವಾಗ. ಸೊ ಟ್ವಿಸ್ಟ್ ಮಾಡಿ ತೆಗೆದುಬಿಡಿ. ಹಾಗೆ ಹಿಂಗೆ ಕೈಯಲ್ಲಿ ತಟ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಕೈಯಲ್ಲೇ ಫಸ್ಟ್ ಒದ್ಕೊಳ್ಳಿ, ಹಿಟ್ಟು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ, ಮತ್ತು ಉದ್ದಕ್ಕೆ ಶುರು ಮಾಡಿ. ಚಿಕ್ಕದಾಗೆ ಉದ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿ ಉದ್ಕೊಂಡಿದ್ದೀನಿ ಅನಿಸುತ್ತೆ. ಚಿಕ್ಕದಾಗಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಹಿಟ್ಟು ಕಡಿಮೆ ತೊಗೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ, ಸ್ಟಫಿಂಗ್ ಜಾಸ್ತಿ ಇದ್ದರೆ. ನೋಡಿ, ಇಲ್ಲಿ ಉದ್ದಿದ್ದೆಲ್ಲ ಆಯಿತು. ಇವಾಗ ತವಾ ಬಿಸಿ ಆಗಿದೆಯಾ ನೋಡಿ. ತವಾ ಬಿಸಿ ಆಗಿದ್ದರೆ ಪರೋಟನ ಹಾಕ್ಕೊಂಡು ಬೇಯಿಸ್ಕೊಬೋದು. ನೋಡಿ, ಇಲ್ಲಿ ತವಾ ಬಿಸಿ ಆಗಿದೆ. ಇವಾಗ ಎಣ್ಣೆ ಹಾಕ್ಕೋತಿದ್ದೀನಿ. ಎಣ್ಣೆ ಹಾಕಿ ಪರೋಟ ಹಾಕ್ಕೋತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇಡಿ, ಲೋ ಫ್ಲೇಮ್ ಇಡಕ್ಕೆ ಹೋಗ್ಬಿಡಿ, ಮೀಡಿಯಮ್ ಫ್ಲೇಮು ಇಡಕ್ಕೆ ಹೋಗ್ಬಿಡಿ. ಹೈ ಫ್ಲೇಮ್ ಇಟ್ಟರೆ ತವ ತುಂಬ ಉರಿಯುತ್ತಲ್ವ, ಬೆಂಕಿ ಉರಿಯುತ್ತೆ, ಸೊ ನೀಟಾಗಿ ಬೇಯುತ್ತೆ. ನೋಡಿ, ಈ ಪರೋಟನ ಇನ್ನೊಂದು ಥರನೂ ಮಾಡ್ತಾರೆ. ಹಸಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಹಸಿ ಕರಿಬೇವು, ಹಾಗೆ ಕೊತ್ತಂಬರಿ ಹಾಕಿ ಸ್ಟಫಿಂಗ್ ರೆಡಿ ಮಾಡ್ಕೋತಾರೆ. ನನಗೆ ಆ ಥರ ಇಷ್ಟ ಆಗೋಲ್ಲ. ನನಗೆ ಈ ಥರ ಎಣ್ಣೆಲಿ ಹಾಕಿ ಬೇಯಿಸಿದ್ರೇ ಇಷ್ಟ ಆಗುತ್ತೆ. ಈ ಥರನೂ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮ್ಮಂಥ ಹೊಸಬರಿಗೆ ನೀವೇ ಸಪೋರ್ಟ್ ಮಾಡಬೇಕು. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಪರೋಟ ರೆಡಿ ಆಯಿತು. ಇನ್ನೊಂದು ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಸರಿ ನಾನೇನು ಮಾಡಿದ್ದೀನಿ ಅಂದರೆ ಚಿಕ್ಕ ಹಿಟ್ಟು, ಅಂದರೆ ಹಿಟ್ಟು ಕಡಿಮೆ ತೊಗೊಂಡಿದ್ದೀನಿ ಈ ಸರಿ ನಾನು. ಆಗಲೇ ಜಾಸ್ತಿ ಆಗಿತ್ತು. ಒಂದು ಸರಿ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ನಿಮಗೆ, ನೆಕ್ಸ್ಟ್ ಟೈಮ್ ಪರ್ಫೆಕ್ಟ್ ಆಗಿಬಿಡುತ್ತೆ. ನೋಡಿ, ನೆಕ್ಸ್ಟ್ ಟೈಮ್ ನಾನು ಇವಾಗ ಹಿಟ್ಟು ಕಡಿಮೆ ತೊಗೊಂಡಿದ್ದೀನಿ. ತುಂಬವಾಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಒಳಗಡೆ ಸ್ಟಫಿಂಗ್ ಜಾಸ್ತಿ ಇದ್ದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಮೇಲೆ ಹಿಟ್ಟು ಕಡಿಮೆ ಇದ್ದಾಗ ನಂಗೆ ಇಷ್ಟ ಆಗುತ್ತೆ. ಸೊ ನೋಡಿ, ತೆಳುವಾಗಿ ಉದ್ಕೊಂಡಿದ್ದೆ, ದಪ್ಪನೂ ಉದ್ಕೊಂಡಿರಲಿಲ್ಲ ನಾನು, ಹಿಟ್ಟು ಕಡಿಮೆ ತೊಗೊಂಡಿದ್ದೆ, ಸ್ಟಫಿಂಗ್ ಒಳಗಡೆ ಜಾಸ್ತಿ ಇತ್ತು. ಈ ಸರಿ ನಾನು ಚಿಕ್ಕದಾಗಿ ಲಟ್ಟಿಸ್ಕೊತೀನಿ. ಬೇಡ ನಂಗೆ ಸ್ಟಫಿಂಗ್ ಜಾಸ್ತಿ ಇಷ್ಟ ಆಗಲ್ಲ, ಆ ಥರನೇ ಇರಲಿ ಅಂದರೆ ಆ ಥರನೂ ಮಾಡ್ಕೋಬೋದು. ನೋಡಿ, ಈ ಥರ ಏನಾದ್ರು ಕಾಣಿಸ್ತಾ ಇದ್ದರೆ ಒಂಚೂರು ಎಕ್ಸ್ಟ್ರಾ ಹಿಟ್ಟು ತೊಗೊಂಡು ಅದಕ್ಕೆ ಅಂಟಿಸ್ಕೊಂಡ್ಬಿಡಿ, ನೋ ಪ್ರಾಬ್ಲಮ್. ಆರಾಮಾಗಿ ಮಾಡ್ಕೋಬೋದು, ಅಂದರೆ ಎಲ್ಲೂ ಅಂಟ್ಕೊಳ್ಳಲ್ಲ ಅಂತ. ಈ ಥರ ಏನಾದ್ರು ಒಳಗಡೆ ಸ್ಟಫಿಂಗ್ ಕಾಣಿಸ್ತಾ ಇದ್ದರೆ ಈ ಥರ ಹಿಟ್ಟು ಅಂಟಿಸ್ಕೊಂಬಿಡಿ ಅದಕ್ಕೆ. ನೋಡಿ, ಮತ್ತೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸರಿ ನಾನು ಚಿಕ್ಕದಾಗಿ ಉದ್ಕೋತಾ ಇದ್ದೀನಿ. ಆಯಿತು. ಹೈ ಫ್ಲೇಮ್ ಇಡೋದು ಮರಿಬೇಡಿ. ಹೈ ಫ್ಲೇಮ್ ಇಟ್ಟರೆ ಒಲೆ ತುಂಬ ಉರಿಯುತ್ತೆ, ನೀಟಾಗಿ ಬೇಯುತ್ತೆ. ಅದಕ್ಕೆ ಆಯಿತು. ಇವಾಗ ಪರೋಟ ತಿನ್ನೋಕ್ಕೆ ರೆಡಿ ಆಯಿತು.
ಮೊಸರು ಸೂಪರ್ ಕಾಂಬಿನೇಷನ್ ಇದಕ್ಕೆ, ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕ್ಕೊಂಡು ತಿಂದರೆ. ನೋಡಿ, ನಾನು ಬಂದು ಉತ್ತರ ಕರ್ನಾಟಕದವಳು, ಬಟ್ ನಾವು ಇವಾಗಿರೋದು ಮೈಸೂರು ಕಡೆ. ಇದಕ್ಕೆ ಮಿಜ್ಜಿ ಹಿಂಡಿ ಅಂತೀವಿ ನಾವು, ಇಲ್ಲ ಕೆಂಪು ಚಟ್ನಿನೂ ಅನ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಒಣಮೆಣ್ಸಿನ್ಕಾಯಿಂದನೂ ಮಾಡ್ಬೋದು, ಹಣ್ಣು ಮೆಣ್ಸಿನ್ಕಾಯಿಂದನೂ ಮಾಡ್ಬೋದು. ತುಂಬ ಸಖತ್ತಾಗಿರುತ್ತೆ. ನಿಮಗೆ ಇದ್ರ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಮುಂದೆ ಬರೋ ವಿಡಿಯೋದಲ್ಲಿ ಈ ರೆಸಿಪಿನ ಪಕ್ಕ ಮಾಡ್ತೀನಿ ನಾನು. ಈ ಥರ ಪರೋಟಾಗೆ, ದೋಸೆಗೆ, ಅಕ್ಕಿ ರೊಟ್ಟಿಗೆ, ಸೈಡ್ಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ತಾಳ್ಮೆಯಿಂದ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.